ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣೆ ಪುದೆ ಮಗೆ ಮಂಗಳವಾ. ಸಾಧನೆಗಳು ಅಪರೋಕ್ಷಗಳು ಇವುಗಳ ವಿಚಾರವನ್ನ ಬ್ರಹ್ಮ ವಾಯುಗಳಿಂದ ಪ್ರಾರಂಭ ಮಾಡಿಕೊಂಡು ರುದ್ರದೇವರ ಪರ್ಯಂತರವಾಗಿ ನಾವು ನೋಡಿದ್ದೇವೆ. ಬ್ರಹ್ಮದೇವರ ಒಂದು ಹಗಲಿಗೆ 14 ಜನ ಮನುಗಳಾಗಿ ಹೋಗಿಬಿಡ್ತಾರೆ. ಇಂದ್ರ ಕಾಮರ ಸಾಧನೆ 40 ಕಲ್ಪ ಬ್ರಹ್ಮಕಲ್ಪ ಸಾಧನೆ, 20 ಕಲ್ಪ ಪ್ರಾರಬ್ಧ ಭೋಗ, 20 ಕಲ್ಪ ಸಾಧನೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ 43ನೇ ಪದ್ಯದಲ್ಲಿ. ಮುಂದೆ ಜಗನ್ನಾಥದಾಸರು 44ನೇ ಪದ್ಯದಲ್ಲಿ ಕರೆಸುವರು ಪೂರ್ವದಲ್ಲಿ ಚಂದ್ರ ಆರ್ಕರತಿ ಶಾಂತ ಸ್ವರೂಪನಾಮದಿ ಎರಡೆರಡು ಮನುಕಲ್ಪ ಶ್ರವಣವಗೈದು ಮನುಕಲ್ಪ ವರತಪೋಬಲದಿಂದಲರ್ವಾಕ್ಷರಗಳಾಗಿ 5,000 ವರುಷ ದುಃಖವನೀಗಿ ಕಾಂಬರು ಬಿಂಬರೂಪವನು. ಕರೆಸುವರು ಪೂರ್ವದಲ್ಲಿ ಚಂದ್ರ ಅರ್ಕ, ಚಂದ್ರ ಅರ್ಕರು ಅತಿಶಾಂತ ಸ್ವರೂಪನಾಮದಿ, ಅತಿಶಾಂತ ಕಾಮ ಸ್ವರೂಪ ಕಾಮ ನಾಮದಿ ಎರಡೆರಡು ಮನುಕಲ್ಪ ಶ್ರವಣಗೈದು ಮನುಕಲ್ಪ ವರ ತಪೋಬಲದಿಂದಲಿ ಅರ್ವಾಕ್ಷರಗಳಾಗಿ 5,000 ವರುಷ ದುಃಖವ ನೀಗಿ ಕಾಂಬರು ಬಿಂಬರೂಪವನು. ಈ ಚಂದ್ರ ಸೂರ್ಯರ ಸಾಧನೆ ವಿಚಾರವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇವರು ಏನು ಸಾಧನೆ ಮಾಡ್ತಾರೆ ಹೇಗೆ ಎಂಬುದನ್ನು ಈ 44ನೇ ಪದ್ಯದಲ್ಲಿ ಹೇಳ್ತಾ, ಚಂದ್ರ ಮತ್ತು ಸೂರ್ಯರಿಗೆ ಇವರಿಗಿಬ್ಬರಿಗೂ ಹಿಂದೆ ಒಂದು ಹೆಸರಿದೆ. ಅತಿಶಾಂತ ಅಂತ ಚಂದ್ರನಿಗೆ, ಸ್ವರೂಪ ಅಂತ ಸೂರ್ಯನಿಗೆ. ಚಂದ್ರ ಸೂರ್ಯರು ಹಿಂದೆ ಅತಿಶಾಂತ ರೂಪ ಸ್ವರೂಪನಾಮಗಳಿಂದ ಕರೆಸ್ತಾರೆ. 4 ಮನ್ವಂತರ ಶ್ರವಣವನ್ನು ಮಾಡಿ, 1 ಮನ್ವಂತರ ಉತ್ತಮ ತಪಸ್ಸಿನ ಬಲದಿಂದ ಅರ್ವಾಕ್ಷರಗಳಾಗಿ ತಲೆ ಕೆಳಗಾಗಿ ನಿಂತು 5 ಅಂದರೆ 10,000 ವರ್ಷ ಆ ತಲೆಯನ್ನು ಕೆಳಗೆ ನಿಲ್ಲಿಸಿ ತಲೆ ಕೆಳಗಾಗಿದ್ದರಿಂದ ದುಃಖವನ್ನು ಉಂಡು ಬಿಂಬರೂಪವನ್ನು ಕಾಣುತ್ತಾರೆ. ಅತಿಶಾಂತ ಸ್ವರೂಪ ಅಂದರೆ ಅತಿಶಾಂತ ರೂಪ, ಸ್ವರೂಪ ಅಂತ ನಾಮ. ಇದನ್ನು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸೂರ್ಯ ಚಂದ್ರಮಸೋಶ್ಚೈವ ಪದಯೋಗ್ಯೌ ಸುತೇಜಸೌ ಸ್ವರೂಪ ಶಾಂತರೂಪಶ್ಚ ಮನ್ವಂತರ ಚತುಷ್ಟಯಂ ಅಶೃಣ್ವತಾಂ ಸುಮನಸೋ ಮನ್ವಂತರಮುಪಾಸತಾಂ ವರ್ಷಾಯುತ ಸಹಸ್ರೇಣ ತಪೋರ್ವಾಕ್ ಶಿರಸಾ ಕೃತಃ ಅಂತ ಸೂರ್ಯಚಂದ್ರರ ಬಗ್ಗೆ ಹೇಳಿದ್ದಾರೆ. ಹೀಗೆ ಈ ಪದ್ಯದಿಂದ ನಮಗೇನು ಹೇಳ್ತಾ ಇದ್ದಾರೆ ಅಂದರೆ, ಇವರ ಸಾಧನೆಯನ್ನು ವಿಚಾರವನ್ನು ಹೇಳ್ತಾ ಇದ್ದಾರೆ. ಕರೆಸುವರು ಪೂರ್ವದಲ್ಲಿ ಚಂದ್ರ ಅರ್ಕರು, ಅರ್ಕ ಅಂದರೆ ಸೂರ್ಯ, ಅತಿಶಾಂತ ಸ್ವರೂಪ ಅತಿಶಾಂತ ರೂಪ ಸ್ವರೂಪನಾಮದಿ 2 ಮನುಕಲ್ಪ ಶ್ರವಣವಗೈದು ಮನುಕಲ್ಪ ವರ ತಪೋಬಲದಿಂದ ಅರ್ವಾಕ್ಷರಗಳಾಗಿ 5,000 ವರುಷ ದುಃಖವ ನೀಗಿ ಆ 10,000 ವರ್ಷ ತಲೆ ಕೆಳಗಾಗಿದ್ದರಿಂದ ದುಃಖ ಏನುಂಟು ಅದನ್ನು ಉಂಡು ಬಿಂಬರೂಪವನ್ನು ಕಾಣುತ್ತಾರೆ. ಇದಾದ ಮೇಲೆ ಇವರ ಬಗ್ಗೆ ಇನ್ನೊಂದಿಷ್ಟು ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಮುಂದಿನವರ ಬಗ್ಗೆ ಹೇಳ್ತಾರೆ. ಕಲ್ಪ ಸಂಖ್ಯೆಗಳಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಕಲ್ಪಗಳು ಸಾಧನೆ ಆಗತ್ತೆ ಎಂಬುದನ್ನು ಒಂದೊಂದನೇ ಹೇಳ್ತಾ ಹೋಗ್ತಾರೆ.
45ನೇ ಪದ್ಯದಲ್ಲಿ ಸಾಧನಗಳ ಅಪರೋಕ್ಷ ನಂತರ ಐದುವರು ಮೋಕ್ಷವನು ಶಿವ ಶಕ್ರ ಆದಿ ದಿವಿಜರು ಉಕ್ತ ಕ್ರಮದಿಂ ಕಲ್ಪ ಸಂಖ್ಯೆಯಲ್ಲಿ ಐದೆಲೆಯಗೈವತ್ತು ಉಪೇಂದ್ರ ಸಹೋದರನಿಗಿಪ್ಪತ್ತು ದ್ವಿನವತ್ವಗಾಧಿಪತಿ ಪ್ರಾಣನಿಗೆ ಗುರುಮನುಗಳಿಗೆ ಷೋಡಶವೂ. ರುದ್ರದೇವರಿಂದ ಆರಂಭ ಮಾಡಿಕೊಂಡು ಗುರು ಬೃಹಸ್ಪತ್ಯಾಚಾರ್ಯರು ಸ್ವಯಂಭೂಮನು ಇವರ ತನಕ ಸಾಧನ ಕಾಲಗಳ ಕಲ್ಪಗಳನ್ನು ಹೇಳ್ತಾ ಇದ್ದಾರೆ. ಶಿವ ಮತ್ತು ರುದ್ರ ಮುಂತಾದ ದೇವತೆಗಳ ಸಾಧನೆಗಳ ಅನಂತರ ಅಲ್ಲಿ ಸಾಧನೆಗಳ ಅಪರೋಕ್ಷ ಅನಂತರ ವಿಶೇಷ ಅಪರೋಕ್ಷದ ಅನಂತರ ಅಂತ ಹಾಗೆ ಪದಚ್ಛೇದವನ್ನು ಮಾಡ್ಕೋಬೇಕು. ಸಾಧನೆಗಳ ಅಪರೋಕ್ಷ ನಂತರ ಐದುವರು ಮೋಕ್ಷವನು ಶಿವ ಶಕ್ರ ಆದಿ ದಿವಿಜರು ಉಕ್ತ ಕ್ರಮದಿಂ ಕಲ್ಪ ಸಂಖ್ಯೆಯಲ್ಲಿ ಐದೆಲೆಯಗೆ 50 ಉಪೇಂದ್ರ ಸಹೋದರನಿಗೆ 20 ದ್ವಿನವ ತ್ವಗಾಧಿಪತಿ ಪ್ರಾಣನಿಗೆ ಗುರುಮನುಗಳಿಗೆ ಷೋಡಶವು. ಇದು ಪದಚ್ಛೇದ. ಶಿವ ಶಕ್ರ ಅಂದರೆ ಶಿವ ರುದ್ರದೇವರು, ಶಕ್ರ ಅಂದರೆ ಇಂದ್ರದೇವರು ಮುಂತಾದ ದೇವತೆಗಳು ಸಾಧನೆಗಳ ಅನಂತರ ವಿಶೇಷ ಅಪರೋಕ್ಷದ ನಂತರ ತಮಗೆ ವಿಹಿತವಾದ ಕ್ರಮದಲ್ಲಿ ಕಲ್ಪ ಸಂಖ್ಯೆ ಪೂರ್ತಿಯಾದಾಗಲೇ ಮೋಕ್ಷವನ್ನು ಹೊಂದುತ್ತಾರೆ. ಐದೆಲೆಯ ಅಂದರೆ 5 ತಲೆಯ ಶಿವನಿಗೆ 50 ಕಲ್ಪ ಪೂರ್ತಿಯಾಗಬೇಕು. ರುದ್ರದೇವರಿಗೆ 50 ಕಲ್ಪ ಅಂದರೆ 2 250 100 ಅಂತ ಅರ್ಥ. ಉಪೇಂದ್ರ ಸಹೋದರನಾದ ಇಂದ್ರನಿಗೆ 20 ಕಲ್ಪ ಅಂದರೆ 40 ಕಲ್ಪ. ತ್ವಗಾಧಿಪತಿ ಅಹಂಕಾರಿಕ ಪ್ರಾಣನಿಗೆ ದ್ವಿನವ 18 ಕಲ್ಪಗಳು. ಗುರು ಮತ್ತು ಮನುಗಳಿಗೆ ಷೋಡಶ 16 ಕಲ್ಪ ಅಂದರೆ ಡಬಲ್ ಮಾಡ್ಕೋಬೇಕು. 16ರಲ್ಲೇ ಅದನ್ನು ಹಾಗೆ ಮಾಡ್ಕೋಬೇಕು ನಾವು. ಹೀಗೆ ಪ್ರಕಾಶ ಸಂಹಿತಾದಲ್ಲಿ ಎಷ್ಟು ಕಲ್ಪ ಸಾಧನೆಯೋ ಅಷ್ಟು ಕಲ್ಪ ಪ್ರಾರಬ್ಧ ಭೋಗ ಎಂಬುದನ್ನು ಕೂಡ ನಾವು ತಿಳಿಯಬೇಕು. 25 ಕಲ್ಪಮಿತಾ ಶೇಷಾದ್ಯಾಸ್ತು ಸಭಾರ್ಯಕಾಃ 20 ಕಲ್ಪಮಿತಾಸ್ತೀಂದ್ರ ಜೀವಾದ್ ದ್ವಿನವಕಲ್ಪಕಃ ಅಹಂ ಪ್ರಾಣ ಪ್ರದಾರ್ಹಶ್ಚ ಗುರುವಾದ್ಯಾದ್ಯಷ್ಟಕಲ್ಪಕ ಅಂತ ಇದರ ಬಗ್ಗೆ ಪ್ರಕಾಶ ಸಂಹಿತಾದ ಪ್ರಮಾಣವನ್ನು ಕೂಡ ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ಕೊಟ್ಟಿದ್ದಾರೆ. ಸಾಧನೆಗಳ ಅಪರೋಕ್ಷ ನಂತರ ಐದುವರು ಮೋಕ್ಷವನು ಶಿವಶಕ್ರ ಆದಿ ದಿವಿಜರು ಉಕ್ತ ಕ್ರಮದಿಂ ಕಲ್ಪ ಸಂಖ್ಯೆಯಲ್ಲಿ ಐದೆಲೆಯಗೆ 50 ಉಪೇಂದ್ರ ಸಹೋದರನಿಗೆ 20 ದ್ವಿನವ ತ್ವಗಾಧಿಪತಿ ಪ್ರಾಣನಿಗೆ ಗುರುಮನುಗಳಿಗೆ ಷೋಡಶವು. ಇದಾದ ಮೇಲೆ ಪ್ರವಾಹದೇವರ ಪ್ರವಾಹ ಮಾರುತನಿಂದ ಆರಂಭ ಮಾಡಿಕೊಂಡು ಪುಷ್ಕರ ಪರ್ಯಂತರವಾದ ಸಾಧನೆಯ ಕಾಲವನ್ನು ಹೇಳ್ತಾರೆ. ಇಂದ್ರಮನು ದಶಕಲ್ಪ ಅಂತ ಪ್ರಾರಂಭ ಮಾಡಿದ ಪದ್ಯದಲ್ಲಿ 43ನೇ ಪದ್ಯದಲ್ಲಿ ಕೇವಲ ಅವರು ಮಾಡಿದ್ದನ್ನು ಸ್ವಲ್ಪ ಮಾತ್ರ ಹೇಳಿದರು. ಈಗ ಕಲ್ಪಗಳ ಸಹಿತವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕಲ್ಪ ಸಾಧನೆ ಅಂತ ಸ್ಪಷ್ಟ ಮಾಡ್ತಾ ಇದ್ದಾರೆ. ಪ್ರವಾಹ ಮರುತಗೆ 12 ಸೈಂಧವ ದಿವಾಕರ ಧರ್ಮರಿಗೆ 10 ನವಸುಕಲ್ಪವು ಮಿತ್ರರಿಗೆ ಶೇಷಶತ ಜನರಿಗೆ 8 ಕವಿಸನಕ ಸುಸನಂದನ ಸನತ್ಕುವರ ಮುನಿಗಳಿಗೆ 7 ವರುಣನ ಯುವತಿ ಪ್ರಜನ್ಯ ಆದಿ ಪುಷ್ಕರಗಾರು ಕಲ್ಪದಲ್ಲಿ. ಪದಚ್ಛೇದ. ಪ್ರವಾಹ ಮರುತಗೆ 12 ಕಾಮ ಹಾಕ್ಕೋಬೇಕು. ಸೈಂಧವ ದಿವಾಕರ ಧರ್ಮರಿಗೆ 10 ಕಾಮ ಹಾಕ್ಕೊಳ್ರಿ. ನವ ಸುಕಲ್ಪವು ಮಿತ್ರರಿಗೆ ಕಾಮ. ಶೇಷಶತ ಜನರಿಗೆ 8 ಕಾಮ. ಕವಿ ಸನಕ ಸುಸನಂದನ ಸನತ್ಕುವರ ಮುನಿಗಳಿಗೆ 7 ವರುಣನ ಯುವತಿ ಪರ್ಜನ್ಯಾದಿ ಪುಷ್ಕರಗೆ 6 ಕಲ್ಪದಲ್ಲಿ ಅಂತ ಹೀಗೆ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಪದ್ಯ ಓದುವಾಗಲೇ ನಮಗೆ ಅದರ ಸ್ಪಷ್ಟವಾದ ಅರ್ಥ ಆಗತ್ತೆ. ಪ್ರವಾಹವಾಯುದೇವರಿಗೆ 12 ಕಲ್ಪ. ಸೈಂಧವ ಅಂದರೆ ಸಿಂಧುವಿನಲ್ಲಿ ಸಮುದ್ರದಲ್ಲಿ ಹುಟ್ಟಿರ್ತಕ್ಕಂಥ ಕ್ಷೀರಸಾಗರದಲ್ಲಿ ಹುಟ್ಟಿದ ಚಂದ್ರ. ದಿವಾಕರ ಅಂದರೆ ಸೂರ್ಯ. ಯಮಧರ್ಮರಿಗೆ 10 ಕಲ್ಪ, 10 ಕಲ್ಪ ಸಾಧನೆ, 10 ಕಲ್ಪ ಪ್ರಾರಬ್ಧ ಕರ್ಮ ಭೋಗ, ಒಟ್ಟಲ್ಲಿ 20 ಅಂತ ಇಟ್ಕೋಬೇಕು. ಮಿತ್ರನಾಮಕ ಸೂರ್ಯನಿಗೆ 9 ಕಲ್ಪ. ಶೇಷ ಶತಸ್ಥರಿಗೆ 8 ಕಲ್ಪ. ಕವಿ ಜ್ಞಾನಿಗಳಾಗಿರ್ತಕ್ಕಂಥ ಸನಕ, ಸನತ್ಕುವರ, ಸನತ್ಕುಮಾರ ಮುನಿಗಳಿಗೆ 7 ಕಲ್ಪ. ವರುಣನ ಯುವತಿ, ವರುಣನ ಮಡದಿ ಯಾರು? ಗಂಗಾದೇವಿ. ಮತ್ತು ಪರ್ಜನ್ಯಾದಿ ಮತ್ತು ಪುಷ್ಕರನಿಗೆ
6 ಕಲ್ಪದಲ್ಲಿ ಸಾಧನೆ ಎಂಬುದನ್ನು ಹೇಳಿದ್ದಾರೆ. ಇದನ್ನೇ ನಮ್ಮ ಪ್ರಕಾಶ ಸಂಹಿತಾದಲ್ಲೂ ಕೂಡ ಹರಿಕಥಾಮೃತ ಸಾರ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ವಿಷ್ಣು ರಹಸ್ಯ ಮತ್ತು ಪ್ರಕಾಶ ಸಂಹಿತಾವನ್ನು ಸರಿಯಾಗಿ ಓದಿದಾಗ ಅದರ ಅರ್ಥಜ್ಞಾನ ನಮಗೆ ಸ್ಪಷ್ಟವಾಗಿ ಆಗತ್ತೆ. ಪ್ರವಹಸ್ತು ದ್ವಿಷಟ್ಕಲ್ಪೈ ಸೂರ್ಯಾದ್ಯಾ ದಶಕಾಲ್ಪಿಕಾ ಮಿತ್ರಾದೀನಾಂಚನಮಪಿ ಸ್ತುಕ್ತ ಶೇಷಗಣಸ್ಯ ತು ಅಷ್ಟಭಿಃ ಸಪ್ತಭಿಃ ಕಲ್ಪೈ ಸನಕಾದಿಗಣಸ್ಯ ಚ ಷಡ್ಭಿಃ ಪರ್ಜನ್ಯಮಾರಭ್ಯ ಪುಷ್ಕರಾಂತಗಣಸ್ಯ ಹಿ ಅಪರೋಕ್ಷಃ ಅಂತ ಹೇಳಿದ್ದಾರೆ. ಇಲ್ಲಿ ಪುಷ್ಕರಣ ಪರ್ಯಂತರವಾಗಿ ಬಂದಾಯಿತು. ಈಗ ಮುಂದೆ 47ನೇ ಪದ್ಯದಲ್ಲಿ ನೋಡ್ರಿ, ವಾಯುದೇವರ ತನಕ ಪಾಠ ನಿಧಾನಕ್ಕೆ ಹೋಯಿತು. ವಾಯುದೇವರ ಸಾಧನೆ ಆದಮೇಲೆ ಪದ್ಯಗಳು ಸ್ಪೀಡಾಗಿ ಹೋಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಏನು ಬೇರೆ ವಾಯುದೇವರಷ್ಟು ಸಾಧನೆಯ ವಿಚಾರಗಳನ್ನು ಹೇಳಬೇಕಾಗಿಲ್ಲ, ಕಲ್ಪ ಸಾಧನೆಗಳನ್ನು ಮಾತ್ರ ಹೇಳಿಬಿಡ್ತಾ ಇದ್ದಾರೆ. ಮುಂದೆ ಕರ್ಮಜ ದೇವತೆಗಳಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತರವಾದ ಜೀವರ ವ್ಯಾಪಾರವನ್ನು ಸಾಧನೆ ಅಪರೋಕ್ಷಗಳನ್ನು ಹೇಳ್ತಾ ಇದ್ದಾರೆ. 5 ಕರ್ಮಜ ಸುರರಿಗೆ ಅಜಾನಾದಿಗಳಿಗೀರೆರಡು ಕಲ್ಪಾರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರಿಗೆ ಪಿತೃತ್ರಯವು ಈ ದಿವೌಕಸ ಮನುಜ ಗಾಯಕರ ಇದುವರು 2 1 ಕಲ್ಪ ನರಾಧಿಪರಿಗೆ ಅರಕಲ್ಪ ತೃಣಗಳಿಗೆ ಅಪರೋಕ್ಷ ವಿರುತಿಗುದು. ಪದಚ್ಛೇದ ಹೇಳ್ತೀನಿ, ಹಾಗೆ ಕಾಮ ಹಾಕ್ಕೊಳ್ರಿ. 5 ಕರ್ಮಜ ಸುರರಿ ಅನ್ನೋ ತನಕ ಹಾಕ್ಕೊಳ್ರಿ. 5 ಕರ್ಮಜ ಸುರರಿಗೆ ಅಂತ ಅರ್ಥ. ಆಜಾನಾದಿಗಳಿಗೆ ಈರೆರಡು ಅಲ್ಲಿಗೆ ಕಾಮ. ಕಲ್ಪಾರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರಿಗೆ, ಕಲ್ಪ ಅರ್ಧ ಅಧಿಕತ್ರಯ ಗೋಪಿಕಾ ಸ್ತ್ರೀಯರಿಗೆ, ಪಿತೃಗಳಿಗೆ ಪಿತೃತ್ರಯವು ಈ ದಿವೌಕಸ ಮನುಜ ಗಾಯಕರು 5 2 1 ಕಲ್ಪ ನರಾಧಿಪರಿಗೆ ಅರೆಕಲ್ಪ ತೃಣಗಳಿಗೆ ಅಪರೋಕ್ಷ ವಿರುತಿಗದು. ಸರಿಯಾದ ಪದಚ್ಛೇದ ಹಾಕೋಬೇಕು. ಕರ್ಮಜ ದೇವತೆಗಳಿಗೆ 5 ಕಲ್ಪ ಸಾಧನೆ ಅಂದ್ರೆ 10 ಕಲ್ಪ. ಆಜಾನಾಜ ದೇವತೆಗಳಿಗೆ 4 ಕಲ್ಪ. ಗೋಪಿಕಾ ಸ್ತ್ರೀಯರಿಗೆ ಅರ್ಧಾಧಿಕತ್ರಯ 3.5 ಕಲ್ಪ. ಅವರಿಗೆ ಅರ್ಧ ಅಧಿಕ ಹೆಚ್ಚಾದ ಅರ್ಧ ಅಂದರೆ ಅರ್ಧತ್ರಯ ಅಂದರೆ 3.5. ಪಿತೃಗಳಿಗೆ 3 ಕಲ್ಪ. ದಿವೌಕಸ ಮನುಜ ಗಾಯಕರು ದೇವಗಂಧರ್ವರು ಮತ್ತು ಮನುಷ್ಯಗಂಧರ್ವರಿಗೆ 2 ಕಲ್ಪಗಳಲ್ಲಿ ಅಪರೋಕ್ಷವನ್ನು ಪಡೆಯುತ್ತಾರೆ. 1 ಕಲ್ಪ ನರ ಮತ್ತು ಅಧಿಪರಿಗೆ, ಮನುಷ್ಯೋತ್ತಮ ಹಾಗೂ ಚಕ್ರವರ್ತಿಗಳಿಗೆ, ತೃಣಾದಿ ಜೀವರಿಗೆ ಅರ್ಧಕಲ್ಪದೊಳಗೆ ಅಪರೋಕ್ಷ ಜ್ಞಾನ ಇರುತ್ತೆ ಎಂಬುದನ್ನು ಹೇಳ್ತಾರೆ. ಈ ಪ್ರಕಾಶ ಸಂಹಿತಾದಲ್ಲಿ ಇದಕ್ಕೂ ಪ್ರಮಾಣವನ್ನು ವ್ಯಾಖ್ಯಾನಕಾರರು ಕೊಡ್ತಾರೆ. ಇರಲಿ, ರೆಕಾರ್ಡ್ ಆಗಿರುತ್ತೆ, ನಿಮಗಿರಲಿ ಅಂತ ಹೇಳ್ತಾ ಇರ್ತೀನಿ. ಕರ್ಮದೇವ ಪಂಚಕಲ್ಪ ಅಪರೋಕ್ಷಿಣಃ ಕರ್ಮದೇವಾ ಪಂಚಕಲ್ಪಾಪರೋಕ್ಷಿಣಃ ಚತುರ್ಭಿರಾಜಾನಜಾನಾಂ ಸಾರ್ಧಕಲ್ಪತ್ರಯೇಣ ಹಿ ಕೃಷ್ಣಾಂಗಸಂಗಿ ಗೋಪೀನಾಂ ತ್ರಿಭಿಃ ಪಿತೃಗಣಸ್ಯ ತು ಗಂಧರ್ವಾಣಾಂತು ಕಲ್ಪಾಭ್ಯಾಂ ಮರ್ಥ್ಯಾನಾಂತು ತಥೈಕತಃ ಅರ್ಧಕಲ್ಪಸ್ತೃಣಾಂತಾನಾಂ ಯೋಗ್ಯಾನಾಂ ಹರಿದರ್ಶನೆ. ಇದನ್ನು ಹೀಗೆ ವಿಜಯದಾಸರು ಕೂಡ ಸುಳಾದಿಯಲ್ಲಿ ಹೇಳಿದ್ದಾರೆ ಅಂತ ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ಕೊಡ್ತಾರೆ. ಗರುಡಾದಿಗಳಿಗೆ 50, ಇಂದ್ರಜೀವರಿಗೆ 20, ಮರುತ ಅಹಂಕಾರ 18, ಅನಿರುದ್ಧ ದಕ್ಷಾದ್ಯರು ಗುರುಮನುಷಚಿ ರತಿಗೆ 8, ಮರುತದ್ವಾದಶ 10, ಸೂರಚಂದ್ರ ಆದ್ಯರು ವರುಣನಾರದ ವಿಡಿದು ಮಿತ್ರರಿಗೆ 9, 2 4 ಉಕ್ತಶೇಷರಿಗೆ ನಿಜವೆನ್ನಿ ಮರಳ ಸನಕಾದಿಗಳಿಗೆ 7 ಪರ್ಜನ್ಯ ಪುಷ್ಕರ ತನಕ 6 ಕರ್ಮ ದೇವತೆಗಳಿಗೆ 5 ಅರಿವುದು. ಅಜಾನಜ ದೇವರು ಗೋಪಿಕಾ ಸ್ತ್ರೀಯರು ಚಿರಪಿತೃ ಸುರಗಂಧರ್ವ 3 ಅರಿವುದು ನರಗಂಧರ್ವ ಮನುಜೋತ್ತಮ ತೃಣಾಂತವಾಗಿ ಇನಿತು ಪರಿಮಿತಿಯುಂಟು 1 ಪಾದೋನ ಪಾದಾರ್ಧವೂ ಪರಮೇಷ್ಠಿ ಮಾನದಿಂದ ತಿಳಿಯುವುದು ತೃಣಾಂತಕ್ಕೆ. ಬ್ರಹ್ಮದೇವರ ಮಾನದಿಂದಲೇ ಇವರನ್ನೆಲ್ಲ ತಿಳಿಯೋದು. ತರತಮ್ಯ ಅಪರೋಕ್ಷ ಚರಮ ದೇಹ ಪರ್ಯಂತ ಪರಮಪುರುಷ ಹರಿ ವಿಜಯ ವಿಠ್ಠಲರೇಯ ಕರುಣಾಂಬುದಿ ಇಂದು ಮುಕ್ತಿ ಮಾರ್ಗವ ಕೊಡುವ. ಹೀಗೆ 5 ಕರ್ಮಜಸುರರು, ಅಜಾನದಾದಿಗಳಿಗೆ 2, ಕಲ್ಪಾರ್ಧಾಧಿಕತ್ರಯ ಗೋಪಿಕಾಸ್ತ್ರೀಯರಿಗೆ, ಪಿತೃಗಳಿಗೆ ತ್ರಯವು, ಈ ದಿವೌಕಸ ಮನುಜ ಗಾಯಕರ 5 2, 1 ಕಲ್ಪ ನರಾಧಿಪರಿಗೆ, ಅರೆಕಲ್ಪ
ತೃಣಗಳಿಗೆ ಅಪರೋಕ್ಷ ವಿರುತಿಹದು ಎಂಬುವ 47ನೇ ಪದ್ಯದಲ್ಲಿ ಹೇಳಿದ್ದು. ಇಷ್ಟನ್ನು ಹೇಳಿ ವಿಜಯದಾಸರು ಬಹಳ ಅದ್ಭುತವಾದ ಒಂದು ವಿಚಾರವನ್ನು ಕೂಡ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಇದ್ದು ಇಷ್ಟೆಲ್ಲವನ್ನು ಪರಮಾತ್ಮ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಈ ಕರ್ಮಗಳನ್ನು ಮಾಡ್ತಾರೆ ಎಂಬುದನ್ನು ಹೇಳ್ತಾ ಮತ್ತೊಂದು ಮಾತನ್ನು ನಾವಿಲ್ಲಿ ತಿಳಿಯಬೇಕು. ಈ ದೀಪದ ಉದಾಹರಣೆಯನ್ನು ಕೊಟ್ಟು ಮುಂದಿನ 48ನೇ ಪದ್ಯದಲ್ಲಿ ಅವರವರ ಸ್ವರೂಪ ಶಕ್ತಿಯನ್ನು ವ್ಯಕ್ತ ಮಾಡ್ತಾನೆ ಪರಮಾತ್ಮ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತರವಾದ ಎಲ್ಲ ಜೀವರಲ್ಲಿದ್ದು ಪರಮಾತ್ಮ ವ್ಯಾಪಾರವನ್ನು ಮಾಡ್ತಾನೆ ಅನ್ನುವುದನ್ನು ಸರ್ವೋತ್ತಮನಾದ ಸರ್ವಾಧಿಕನಾದ ಭಗವಂತ ಬ್ರಹ್ಮದೇವರಲ್ಲಿ ಬೇಕಾದಷ್ಟು ಪ್ರಕಾಶವನ್ನು ಜ್ಞಾನವನ್ನು ಪ್ರಚುರ ಮಾಡ್ತಾನೆ. ಅಷ್ಟು ಸಾಮರ್ಥ್ಯ ಇರುವ ದೇವರು ತೃಣಜೀವರಲ್ಲಿ ಬಂದಾಗಲೂ ಅಷ್ಟೇ ಸಾಮರ್ಥ್ಯವನ್ನೇ ತೋರಿಸಿಬಿಟ್ರೆ ಅವರ ಯೋಗ್ಯತೆ ಏನಾಗಬೇಡ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹಳೆ ಕಾಲದ ದೀಪದ ಎಣ್ಣೆಯ ಉದಾಹರಣೆಯನ್ನು ಕೊಡ್ತಾರೆ. ಈಗಿನ ಕಾಲದಲ್ಲಿ ನಾವು ಕೊಡಬಹುದು ಅಂದರೆ ಮನೆಯಲ್ಲೆಲ್ಲ ಒಂದೇ ಥರದ ಕರೆಂಟ್ ಓಡಾಡ್ತಾ ಇರುತ್ತೆ. ಆದರೆ ನಾವು ಬಲ್ಪ್ ಯಾವ ರೀತಿ ಹಾಕ್ತೀವಿ, 0 ಕ್ಯಾಂಡ್ ಹಾಕಿದರೆ 0 ಬೆಳಕೆ ಬರುತ್ತೆ, 20 ವ್ಯಾಟ್ಸ್ ಹಾಕಿದರೆ 20 ವ್ಯಾಟ್ಸು, 30 ವ್ಯಾಟ್ಸ್ ಹಾಕಿದರೆ 30 ವ್ಯಾಟ್ ಬೆಳಕು ಬರುತ್ತೆ. ಕರೆಂಟ್ ಒಂದೇ, ಭಗವಂತ ಆಯಾ ಬಲ್ಪ್ಗಳು ಅದರಂತೆ ಪ್ರಕಾಶವನ್ನು ಕೊಡ್ತಾನೆ ಎಂಬುದನ್ನು 48ನೇ ಪದ್ಯದಲ್ಲಿ ದೀಪಗಳನ್ನು ಅನುಸರಿಸಿ ದೀಪ್ತಿಯು ವ್ಯಾಪಿಸಿ ಮಹಾತಿಮಿರ ಕಳೆದು ಪರೋಪಕಾರವ ಮಾಳ್ಪ ತೆರದಂದದಲ್ಲಿ ಪರಮಾತ್ಮ ಆಪಯೋಜಾಸನರೊಳಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಿಗೆ ಈಸುತ್ತ ತಾ ಪೊಳವನವರಂತೆ ಚೇಷ್ಟೆಯ ಮಾಡಿಸುತ್ತ. ಹೀಗೆ ಭಗವಂತ ದೀಪಗಳನ್ನು ಅನುಸರಿಸಿ, ದೀಪಗಳು 8 ದೀಪ ಇರುತ್ತೆ. 1 ಬತ್ತಿ ಹಾಕಿದರೆ ಸ್ವಲ್ಪ ಬೆಳಕು, 2 ಬತ್ತಿ ಹಾಕಿದರೆ ಪ್ರಣತಿಯಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ, ತುಂಬ ದಪ್ಪದ ಹತ್ತಿಯ ಒಂದು ದಾರವನ್ನು ಮಾಡಿ ಹಾಕಿದರೆ ಹೆಚ್ಚು ಬೆಳಕು. ಹೇಗೋ ದೀಪಗಳ ಅನುಸರಿಸಿ ದೀಪ್ತಿಯು ಬೆಳಕು ವ್ಯಾಪಿಸಿ ಮಹಾತಿಮಿರ ಕಳೆದು ಪರೋಪಕಾರವ ಪದಚ್ಛದ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಮಾಳ್ಪ ತೆರದ ಅಂದದಲ್ಲಿ ಪರಮಾತ್ಮ ಆಪಯೋಜಾಸನರೊಳಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಿಗೆ ಈಸುತ್ತ ತಾ ಪೊಳೆವನರವರಂತೆ ಚೇಷ್ಟೆಯ ಮಾಡಿಸುತ್ತ. ದೀಪಗಳ ಯೋಗ್ಯಾನುಸಾರ ಪ್ರಕಾಶ ವ್ಯಾಪಿಸಿ ಮಹಾಕತ್ತಲೆಯನ್ನು ಕಳೆದು ಜನರಿಗೆ ಮಹೋಪಕಾರವನ್ನು ಮಾಡುತ್ತೆ. ದೀಪಕ್ಕೇನೂ ಉಪಕಾರ ಇಲ್ಲ, ಎಣ್ಣೆ ದೀಪಕ್ಕೆ ನಮ್ಮಿಂದ ಏನೂ ಉಪಕಾರ ಇಲ್ಲ. ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿದರೆ ಕತ್ತಲೆ ಹೋಗೋದು ನಮ್ಮಲ್ಲೇ. ಆದರೆ ದೀಪ ಕತ್ತಲೆಯನ್ನು ಉಂಡದ್ದು ತನ್ನಲ್ಲಿ ತೋರಿಸ್ಕೊಳ್ಳುತ್ತೆ. ಕೊನೆಗೆ ದೀಪದಲ್ಲಿ ಕತ್ತಲೆ ಅಂದರೆ ಕರಕುಲು ಉಳಿಯುತ್ತೆ ನೋಡ್ರಿ ದೀಪದ ಮೇಲೆ, ಹಾಗೆ ಆ ಕರಕುಲು ಬೆಳೆಯುತ್ತೆ. ಹಾಗೆ ಜನರಿಗೆ ಉಪಕಾರ ಮಾಡ್ತಾನೆ ಪರಮಾತ್ಮ. ಆ ಪಯೋಜಾಸನ ಬ್ರಹ್ಮ ಮೊದಲಾದ ಜೀವರಲ್ಲಿದ್ದು ಅವರ ಸ್ವರೂಪ ಶಕ್ತಿಯನ್ನು ವ್ಯಕ್ತಗೊಳಿಸ್ತಾ ತಾನೂ ಅವರಂತೆ ವ್ಯಾಪಾರ ಮಾಡಿಸುತ್ತಾ ಬೆಳಗುತ್ತಾನೆ. ಅಂದರೆ ಪರಮಾತ್ಮ ಈ ಕಲ್ಪಸಾಧನೆಗಳ ತಾರತಮ್ಯಗಳನ್ನು ಹೇಳಿದ ಉದ್ದೇಶ ಏನು ಅಂತಂದರೆ ಭಾಳ ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ. ಸಾಧನೆಗಳು ಹೆಚ್ಚಿದಂತೆ ಅವರ ಸ್ವರೂಪ ಶಕ್ತಿ ಸ್ವಾಭಾವಿಕವಾಗಿ ಹೆಚ್ಚೇ ಇರುತ್ತೆ. ಈ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮ ಅವರಲ್ಲಿ ಹೆಚ್ಚೆಚ್ಚು ಆವೇಶಗೊಂಡು ಅವರ ಸ್ವರೂಪ ಶಕ್ತಿಯನ್ನು ಪೂರ್ತಿಯಾಗಿ ವ್ಯಕ್ತಗೊಳಿಸ್ತಾ ಅವರಲ್ಲಿ ಅವರಂತೆ ವ್ಯಾಪಾರವನ್ನು ಭಗವಂತ ಮಾಡ್ತಾ ಇರ್ತಾನೆ. ಹೊರತು ಹೆಚ್ಚು ಸೇವೆ ಮಾಡಿದ ಮಾತ್ರಕ್ಕೆ ಅವರ ಯೋಗ್ಯತೆಯನ್ನು ಕಡೆಗಣಿಸಿ ಅದಕ್ಕಿಂತ ಹೆಚ್ಚಾಗಿ ಫಲವನ್ನು ಕೊಡೋದಿಲ್ಲ. ನಾವು ಹೆಚ್ಚು ಸೇವೆ ಮಾಡಿದ್ದೇವೆ, ಕೊಡೋದಿಲ್ಲ ಪರಮಾತ್ಮ. ಯೋಗ್ಯತೆಯನ್ನು ಅರಿತು ಅಂತಾರೆ ಜಗನ್ನಾಥದಾಸರು. ಅವರವರ ಯೋಗ್ಯತೆಯನ್ನು ಅರಿತೇ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಪರಮಾತ್ಮ ದೀಪದ ಯೋಗ್ಯತಾನುಸಾರ ಪ್ರಕಾಶ ಹೆಚ್ಚು ಕಮ್ಮಿಯಾಗಿ ಕತ್ತಲ ಪರಿಹಾರ ಮಾಡಿ ಅಲ್ಲಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ವ್ಯಕ್ತ ಮಾಡಿಕೊಡುವಂತೆ ಬ್ರಹ್ಮಾದಿಗಳಲ್ಲಿ ಅತ್ಯಂತ ಪ್ರಕಾಶಮಾನನಾಗಿ ಪೂರ್ಣ ಜ್ಞಾನ ಪೂರ್ಣ ಭಕ್ತ್ಯಾದಿಗಳಿಂದ ಅವರ ಸ್ವರೂಪ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡುತ್ತಾನೆ. ತೃಣಾಂತ ಜೀವರಲ್ಲಿ ಅಲ್ಪ ಪ್ರಕಾಶ ಅಲ್ಪ ಜ್ಞಾನಾದಿಗಳಿಂದ ಅವರ ಸ್ವರೂಪ ಶಕ್ತಿಯನ್ನು ವ್ಯಕ್ತ ಮಾಡ್ತಾನೆ. ತನ್ನ ಪ್ರಕಾಶವನ್ನು ಕೂಡ ಕೆಲವರಲ್ಲಿ ಅಧಿಕ ಪ್ರಕಾಶ ಕೆಲವರಲ್ಲಿಗೆ ಅಲ್ಪ ಪ್ರಕಾಶವನ್ನು ಪರಮಾತ್ಮ ಮಾಡ್ತಾನೆ ಎಂಬುದನ್ನು ನಮ್ಮ ಪದ್ಮನಾಭದಾಸರು ಕೂಡ ಇದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಹೇಳಿ ಸಾಧನೆಗಳಿಗಾಗಿ ದೇವರು ದೇಹವನ್ನು ಕೊಡಬೇಕು. ನಮ್ಮನ್ನು ಸಾಧನೆ ಮಾಡಲಿಕ್ಕಾಗಿ ನಮ್ಮ ಸಾಧನೆ ಆಗಬೇಕು ಅಂತಂದರೆ ದೇವರು ದೇಹವನ್ನು ಕೊಡಲೇಬೇಕು. ದೇವರು ದೇಹವನ್ನು ಕೊಟ್ಟರೆ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸಾಧನೆ ಮಾಡಿದ ಮೇಲೆ ಭಗವಂತ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ.
ಅಲ್ಲರಿ ಇಷ್ಟು ಕಷ್ಟಪಡಿಸಿ ನಮಗೆ ಸಾಧನೆ ಮಾಡಿಸಿ ಯಾರೋ ಹೆಂಡತಿ, ಯಾರೋ ಗಂಡ, ಯಾರೋ ಮಕ್ಕಳು, ಯಾವುದೋ ಮನೆ, ಯಾವುದೋ ದೇಹ, ಇದರಲ್ಲಿ ಅಭಿಮಾನವನ್ನು ಕೊಟ್ಟು ಇದನ್ನು ಸಾಧನೆ ಅಂತ ದೇವರು ಅನ್ನೋದ್ರ ಬದಲು ದೇವರಿಗೆ ನಮ್ಮ ಯೋಗ್ಯತೆ ಗೊತ್ತಲ್ವಾ? ನಮ್ಮ ಯೋಗ್ಯತೆ ತಿಳಿದಿದ್ದ ಭಗವಂತ ನಮ್ಮನ್ನು ಸೀದಾ ಕರ್ಕೊಂಡು ಹೋಗಿ ಯಾರಿಗೆ ಯಾವ ಯೋಗ್ಯತೆಯೋ ಅದನ್ನು ತಿಳ್ಕೊಂಡು ಪರಮಾತ್ಮ ಮೋಕ್ಷ ಕೊಟ್ಟು ಬಿಡಬಹುದಲ್ಲ ಅಂತ. ಅದಕ್ಕೆ ಒಂದು ಕಡೆ ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಮಗ 10ನೇ ಕ್ಲಾಸ್ ಎಕ್ಸಾಮ್ ಕಟ್ಟಿದಾಗ ಫೇಲ್ ಆಗಿಬಿಟ್ಟ. ತಂದೆ ಮತ್ತೆ ಹಾಲ್ ಟಿಕೆಟ್ ಕೊಡಿಸಿದ, ಫೀಸ್ ಕಟ್ಟಿಸಿದ, ಮಗನನ್ನು ಪರೀಕ್ಷೆಗೆ ಕೂಡಿಸಿದ. ಮತ್ತೆ ಮಗ ಫೇಲ್ ಆದ. 2-3 ಬಾರಿ ಆಯಿತು. ಆದಮೇಲೆ ತಂದೆಗೆ ಮಗ ಹೇಳಿದ, ಅಪ್ಪ ನಾನು ಯೋಗ್ಯತೆ ಇಲ್ಲ, ನಾನು ಪಾಸಾಗೋದು, ನಾನು ಪಾಸಾಗ್ತಾ ಇಲ್ಲ, ದಯವಿಟ್ಟು ನಾನು ಎಲ್ಲರ ಕೆಲಸಕ್ಕೆ ಸೇರ್ಕೋತೀನಿ ಅಂತ. ಇದು ಗೊತ್ತಿತ್ತು ತಂದೆಗೆ, ಮಗನ ಯೋಗ್ಯತೆ ತಂದೆಗೆ ಗೊತ್ತಿತ್ತು. ನಮ್ಮ ವಂಶದಲ್ಲಿ, ನಮ್ಮ ಜೀನ್ಸಲ್ಲಿ ಯಾರೂ SLC ಪಾಸಾಗಿಲ್ಲ ಅಂತ. ಅದು ಗೊತ್ತಿದ್ದ ತಂದೆ ಮಗನನ್ನು ಎಕ್ಸಾಮಿಗೆ ಕಳಿಸದಂತೆ, ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತು ಈ ಮಗ ಪಾಸಾಗೋದಿಲ್ಲ ಅಂತ ಮಗನನ್ನು ಎಕ್ಸಾಮಿಗೆ ಕಳಿಸ್ತಾ ಇದ್ದರೆ ಮಗ ಬದುಕಿರೋ ತನಕ ತಂದೆಯನ್ನು ಬೈತಾ ಇದ್ದ. ಅದಕ್ಕೆ ಭಗವಂತ ನಮ್ಮ ಯೋಗ್ಯತೆ ಸಾಧನೆಯನ್ನು ಅಭಿವ್ಯಕ್ತಿ ಮಾಡ್ತಾನೆ. ಅವರವರ ಗತಿಗಳ ನೀಡಲು ಸುಗ ಪರಮಾತ್ಮ ಏನು ಮಾಡ್ತಾರೆ, ನಮ್ಮ ಗತಿಯನ್ನು ಕೊಡಲಿಕ್ಕೆ ನಮ್ಮ ಸಾಧನೆ, ನಮ್ಮ ಯೋಗ್ಯತೆಯನ್ನು ತೋರಿಸಿಬಿಡ್ತಾನೆ. ನಿನ್ನ ಯೋಗ್ಯತೆ ಒಂದೇ ಏಕಾದಶಿ ಉಪವಾಸ, ಇನ್ನೊಬ್ಬರಿಗೆ ಭೀಷ್ಮ ಪಂಚಕ ಮಾಡುವ ಯೋಗ್ಯತೆ ಇದೆ, ಇನ್ನೊಬ್ಬರಿಗೆ ವಿಷ್ಣು ಪಂಚಕ ಮಾಡುವ ಯೋಗ್ಯತೆ ಇದೆ ಅನ್ನುವುದನ್ನು ಭಗವಂತ ತೋರಿಸಿ, ನಮ್ಮ ಸಾಧನೆಯನ್ನು ತೋರಿಸಿ, ಬ್ರಹ್ಮದೇವರ ಸಾಧನೆಯನ್ನು ನೋಡಿ ನಾವು ಹಲಬಬಾರದು. ಬ್ರಹ್ಮದೇವರ ಯೋಗ್ಯತೆ, ಅವರ ಸ್ವರೂಪ, ಯೋಗ್ಯತೆ ಚೆನ್ನಾಗಿದೆ ನಮಗೆ. ಅದಕ್ಕೆ ಭಗವಂತ ತಾನು ಸಾಧನೆಗಾಗಿ ದೇಹಗಳನ್ನು ಕೊಟ್ಟು ತಾನು ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎಂಬುದನ್ನು ಜಗನ್ನಾಥದಾಸರು 49ನೇ ಪದ್ಯದಲ್ಲಿ ಸೋದರ ಸ್ಥಿತ ಪ್ರಾಣ ರುದ್ರೇಂದ್ರಾದಿ ಸುರರಿಗೆ ದೇಹಗಳ ಕೊಟ್ಟ ಆದರದಲವರವರ ಸೇವೆಯ ಕೊಂಬನನವರತ ಬೋಧ ಮೋದ ದಯಾಬ್ಧಿ ತನ್ನವರಾದಿಯೋಗವ ಕಳೆದು ಮಹದಪರಾಧಗಳ ನೋಡದಲೆ ಸಲಹುವ ಸಂತತ ಸ್ಮರಿಸುವವರ ಸ್ವ ಉದರ ಪದಚ್ಛೇದ ಸ್ವ ಉದರ ಸ್ಥಿತ ಪ್ರಾಣ ರುದ್ರ ಇಂದ್ರ ಆದಿ ಸುರರಿಗೆ ದೇಹಗಳ ಕೊಟ್ಟು ಆದರದಲ್ಲಿ ಅವರವರ ಸೇವೆಯ ಕೊಂಬನು ಅನವರತ ಮೋದ ಬೋಧ ದಯಾಬ್ಧಿ ತನ್ನವರ ಆದಿ ರೋಗವ ಕಳೆದು ಮಹದ ಅಪರಾಧಗಳ ನೋಡದಲೆ ಸಲಹುವ ಸತತ ಸ್ಮರಿಸುವವರ. ತನ್ನ ಉದರದಲ್ಲಿರ್ತಕ್ಕಂಥ ಪ್ರಾಣ ರುದ್ರ ಇಂದ್ರಾದಿ ದೇವತೆಗಳಿಗೆ ಪರಮಾತ್ಮ ದೇಹವನ್ನು ಕೊಡಬೇಕು. ಪ್ರಾಣದೇವರಾದರೂ ಸ್ವತಃ ತಾವು ಹುಟ್ಟಲಿಕ್ಕೆ ಯೋಗ್ಯತೆ ಅಲ್ಲ. ಭಾರೀ ಸಾಮರ್ಥ್ಯ ಇರುವ ರುದ್ರದೇವರು, ಬ್ರಹ್ಮದೇವರಾಗಲಿ, ಗರುಡಶೇಷರ ರುದ್ರಾದಿಗಳಾಗಲಿ ಯಾರೂ ಕೂಡ ಸ್ವತಃ ತಾವೇ ಹುಟ್ಟುವ ಯೋಗ್ಯತೆ ಅವರಿಗಿಲ್ಲ. ಭಗವಂತ ಅವರಿಗೆ ದೇಹವನ್ನು ಕೊಡಬೇಕು, ಪರಮಾತ್ಮನೇ ಸೃಷ್ಟಿ ಮಾಡಬೇಕು. ತನ್ನ ಉದರದಲ್ಲಿರ್ತಾರೆ ಇವರೆಲ್ಲರೂ ಕೂಡ. ಆ ಸೃಷ್ಟಿಗೆ ಬರಲಿಕ್ಕಿಂತ ಪೂರ್ವದಲ್ಲಿ ಉದರದಲ್ಲಿರ್ತಕ್ಕಂಥ ಪ್ರಾಣ ರುದ್ರ ಇಂದ್ರಾದಿ ದೇವತೆಗಳಿಗೆ ದೇಹವನ್ನು ಕೊಟ್ಟು ಪ್ರೀತಿಯಿಂದ ಅವರವರ ಸೇವೆಯನ್ನು ಸದಾ ಕೈಗೊಳ್ಳುತ್ತಾನೆ. ಜಗನ್ನಾಥದಾಸರು ವ್ಯಾಪ್ತಿ ಸಂಧಿಯಲ್ಲೋ ಕರುಣಾ ಸಂಧಿಯಲ್ಲೋ ಹೇಳ್ತಾರೆ, ನಂದನೆಗೆ ಮದುವೆಯ ತಾ ಮಾಡಿ ಅಂತ ಹೇಳುವಂತೆ ಆ ಬಂಧು ಬೆಳಗವ ನೆರಹಿ ಮದುವೆಯ ತಾ ಮಾಡಿ ನಂದನೆಗೆ ಮನೆಯೊಳಗಿರುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಗಳಿಂದ ಪ್ರಕೃತಿಯ ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಹಾಗಾಗಿ ತನ್ನ ಉದರದಲ್ಲಿರ್ತಕ್ಕಂಥ ಪ್ರಾಣ ರುದ್ರ ಇಂದ್ರಾದಿ ದೇವತೆಗಳಿಗೆ ಪರಮಾತ್ಮ ಸ್ಥೂಲ ದೇಹವನ್ನು ಕೊಟ್ಟು ಪ್ರೀತಿಯಿಂದ ಅವರವರ ಸೇವೆಯನ್ನು ಸದಾ ಕೈಗೊಳ್ಳುತ್ತಾನೆ, ಪ್ರೀತಿಯಿಂದ ತಗೊಳ್ತಾನೆ. ನಮ್ಮ ಸೇವೆ ಪರಮಾತ್ಮ ತಗೊಳ್ಬೇಕು ಅಂತಿಲ್ಲ. ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂಜನಾದ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖಶ್ರೀ. ಪರಿಪೂರ್ಣನಾದ ಭಗವಂತನಿಗೆ ನಮ್ಮ ಸೇವೆ, ನಮ್ಮ ಸಾಧನೆ ಇದರಿಂದ ಅವನಿಗೇನೂ ಆಗಬೇಕಾಗಿಲ್ಲ. ಆದರೆ ಜನನಿ ಅರ್ಭಕ ಉಣ್ಣುವ ಸಮಯದಲ್ಲಿ ಕೈಯೊಡ್ಡುವ ತೆರದಂತೆ ಅಂತ ಜಗನ್ನಾಥದಾಸರಂತಾರೆ. ಪರಿಪೂರ್ಣನಾದ ಭಗವಂತ ನಮ್ಮ ಪೂಜೆಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. 12 ಮಕ್ಕಳಾದರೂ ಕೂಡ ತಾಯಿಗೆ 12ನೇ ಮಗು ತೊದಲು ನುಡಿಯಿಂದ ತ್ಯಾ ಅಮ್ಮಮ್ಮ ಅಂತಂದರೆ ಅದನ್ನು ಪ್ರೀತಿಯಿಂದ ತಾಯಿ ಕೇಳ್ತಾಳೆ, ಪ್ರೀತಿಯಿಂದ ಕೇಳ್ತಾಳೆ. 11 ಮಕ್ಕಳದು ಕೇಳಿದ್ದೀನಿ,
ಇದು ಹಾಗೆ ಅನ್ನತ್ತೆ ಅನ್ನಲ್ಲ, ಅದನ್ನು ತೊಡೆ ಮೇಲೆ ಕುಡಿಸಿಕೊಂಡು ಅಯ್ಯೋ ನನ್ನ ಕಂದ ಮುದ್ದಾಗಿ ಮಾತಾಡ್ತಿದೆ ಅಂತ ಲಚಲಚ ಅಂತ ಮುದ್ದು ಕೊಟ್ಟು ಆ ಮಗುವನ್ನು ಪ್ರೀತಿಯಿಂದ ನೋಡ್ತಾಳೆ. ತಾಯಿಗಷ್ಟೇ ಆನಂದ, ಆದರೆ ಭಗವಂತನಿಗೆ ಅದೂ ಇಲ್ಲ. ಅಂತ ಭಗವಂತ ತಾನು ನಮ್ಮ ಪೂಜೆಯನ್ನು ಯಾಕೆ ಸ್ವೀಕಾರ ಮಾಡ್ತಾನೆ? ಪ್ರಯೋಜನರಹಿತನಾದರೂ ಪ್ರೀತಿಯಿಂದ ಪರಮಾತ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ಕನ್ನಡಿಗೆ ಅಲಂಕಾರ ಮಾಡಿದರೆ ನಮಗೆ ಅಲಂಕಾರ ಆಗಲ್ಲ, ನಾವು ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿಗೆ ಅಲಂಕಾರವಾಗತ್ತೆ. ಹಾಗೆ ನಾವು ಮಾಡಿದ ಪೂಜೆ ಬಿಂಬರೂಪಿಯಾದ ಭಗವಂತನಿಗೆ ಸಮರ್ಪಣೆ ಆಗದೇ ಇದ್ದರೆ ನಮಗೆ ಅದರ ಫಲ ಬರೋದಿಲ್ಲ. ನಮಗೆ ಫಲ ಬರಬೇಕಾದ್ರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಬೇಕು. ಪರಮಾತ್ಮ ಸ್ವೀಕಾರ ಯಾಕೆ ಮಾಡ್ತಾನೆ ಅಂದರೆ ಇಲ್ಲದೇ ಇದ್ದದ್ರಿಂದಿಲ್ಲ, ಕರುಣೋವೃಣೀತೆ, ಕಾರುಣ್ಯವಂತನಾದ್ರಿಂದ ದೇವರು ಸ್ವೀಕಾರ ಮಾಡ್ತಾನೆ ಅಂತಾರೆ ಪ್ರಹ್ಲಾದರಾಜರು 7ನೇ ಸ್ಕಂದದಲ್ಲಿ. ಆದ್ದರಿಂದ ಸೋದರ ಸ್ಥಿತ ಪ್ರಾಣ ರುದ್ರೇಂದ್ರ ಆದಿಸುರರಿಗೆ ದೇಹಗಳ ಕೊಟ್ಟ ಆದರದಲ್ಲಿ ಅವರವರ ಸೇವೆಯ ಕೊಂಬನು ಅನವರತ. ಇಷ್ಟೊತ್ತು ಸೇವೆ ಮಾಡಿದ್ದಿ ಸಾಕು ಹೋಗು, ನಂಗೆ ಟೈಮ್ ಇಲ್ಲ ಅಂತ ಅನ್ನೋದಿಲ್ಲ. ಆದರದಲ್ಲಿ ಅವರವರ ಆದರದಿಂದ ಪ್ರೀತಿಯಿಂದ ಅವರವರ ಸೇವೆಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹಾಗಾದ್ರೆ ದೇವರಿಗೆ ಆನಂದ ಇಲ್ಲ, ಜ್ಞಾನ ಇಲ್ಲ, ನಾವು ಮಾಡಿದ್ದಿಂದಲೇ ಎಲ್ಲ ಆಗಬೇಕು ಅಂತ ಅನ್ಕೋಬೇಡ್ರಿ ಅಂತ ಸಂಶಯ ಬರಬಾರದು ಅಂತಲೇ ಕೂಡಲೇ ಜಗನ್ನಾಥದಾಸರು ಮೋದ ಬೋಧ ದಯಾಬ್ಧಿ ತನ್ನವರ ಆದಿರೋಗವ ಕಳೆದು ಮಹದಪರಾಧಗಳ ನೋಡದಲೆ ಸಲಹುವ ಸಂತತ ಸ್ಮರಿಸುವವರ. ಮೋದ, ಆನಂದ, ಬೋಧ, ಜ್ಞಾನ ಇವುಗಳಿಗೆ ಅಬ್ಧಿ ಸಾಗರ ಅಂದರೆ ಪರಮಾತ್ಮ ಆನಂದ ಸಾಗರ, ಜ್ಞಾನ ಸಾಗರ, ದಯಾಸಾಗರನಾಗಿದ್ದ ಪರಮಾತ್ಮ ತನ್ನ ಭಕ್ತರ ಆದಿರೋಗ, ಆದಿವ್ಯಾಧಿ ಅಂದರೆ ಮನೋರೋಗ ಮತ್ತು ದೇಹಕ್ಕೆ ಬರತಕ್ಕಂಥ ಆದಿವ್ಯಾಧಿಗಳನ್ನು ಕಳೆದು ಅವರ ಅನಂತ ಅಪರಾಧಗಳನ್ನು ಮರೆತು. ಏನು ಅನಂತ ಅಪರಾಧ ಅಂದರೆ ದೊಡ್ಡ ಅಪರಾಧ ನಾ ಮಾಡಿದೆ ಅಂತ. ಎಲ್ಲರೂ ಕೂಡ ನಾ ಮಾಡಿದೆ ಎನ್ನುವ ಅಹಂಕಾರ ಬರದೇ ಇದ್ರೆ ಏನೇ ಕರ್ಮಗಳನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಇದೇ ದೊಡ್ಡ ಅಹಂಕಾರ, ಇದೇ ದೊಡ್ಡ ಅಪರಾಧ, ನಾ ಮಾಡಿದೆ ಅಂತ. ಅದಕ್ಕೆ ಪುರಂದಾಸರಂತಾರೆ ನಾನಂದದ್ದೆಲ್ಲ ನೀನಾಗಲೋ ದೇವ ಸ್ವಾಮಿ, ನಾನು ಎಲ್ಲೆಲ್ಲಿ ನಾನು ಅಂತಂದಿದ್ದೀನಿ ಅದೆಲ್ಲ ನೀನು ಅಂತ ಮಾಡಿಕೊಂಡ್ಬಿಡು ಅಂತ ಅವರ ಅನಂತ ಮಹಾಪರಾಧಗಳನ್ನು ಕಳೆದು ತನ್ನನ್ನು ಸತತವಾಗಿ ಸ್ಮರಿಸ್ತಕ್ಕಂಥವರನ್ನ ಸಲಹತಾನೆ ಭಗವಂತ. ಪರಮಾತ್ಮನ ಉದರದಲ್ಲಿ ಲಯಕಾಲದಲ್ಲಿ ಸುಪ್ತರಾಗಿದ್ದ ಮಲಗಿರ್ತಾರೆ, ಜ್ಞಾನ ಇರುತ್ತೆ ಪ್ರಾಣದೇವರಿಗೆ. ರುದ್ರ ಇಂದ್ರಾದಿ ದೇವತೆಗಳನ್ನು ಸೃಷ್ಟಿಯ ಕಾಲದಲ್ಲಿ ಹೊರಗೆ ತಂದು ಸಾಧನ ಶರೀರಗಳನ್ನು ಕೊಟ್ಟು ಅವರವರು ಎಲ್ಲರೂ ಅವನ ಪ್ರೇರಣೆಯಿಂದ ಸತ್ಕರ್ಮಗಳನ್ನು ಮಾಡ್ತಾರೆ. ಆ ಸತ್ಕರ್ಮಗಳನ್ನು ಭಗವಂತನ ಪ್ರೇರಣೆಯಿಂದ ಭಗವಂತ ಒಳಗೆ ಕೂತು ಪ್ರೇರ್ಯ ಪ್ರೇರಕ, ಸೇವ್ಯ ಸೇವಕ, ಅವನೇ ಬಾಧ್ಯ ಬಾಧಕ, ಎಲ್ಲವೂ ಅವನೇ ಆಗಿ ಪರಮಾತ್ಮ ಅವರ ಪ್ರೇರಣೆಯಿಂದ ಕರ್ಮವನ್ನು ಮಾಡಿಸಿ ತಾನೇ ಎದುರಿಗೆ ಕೂತ್ಕೊಂಡು ಕರ್ಮಗಳನ್ನು ಸಮರ್ಪಣೆ ಮಾಡಿಸಿಕೊಂಡು ಆ ಕರ್ಮಗಳನ್ನು ಕೊಟ್ಟ ಮೇಲೆ ಸುಪ್ರೀತನಾಗಿ ಆ ಕರ್ಮಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ತಾನೇ ಕೂತು ತಾನೇ ಸೃಷ್ಟಿ ಮಾಡಿ ತಾನೇ ಆ ಕರ್ಮಗಳನ್ನು ಕೃಷ್ಣಾರ್ಪಣ ಅನ್ನುವಂತ ಹೇಳಿಕೊಟ್ಟು ಗುರುಗಳಲ್ಲಿದ್ದು ಕೃಷ್ಣಾರ್ಪಣ ಮಾಡಿಸಿಕೊಂಡು ಎದುರಿಗೆ ಕೂತು ಕೈಯಲ್ಲಿ ತಗೊಂಡು ಆ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ. ಆ ಕರ್ಮಗಳಲ್ಲಿರತಕ್ಕಂಥ ಶುಭರಸವನ್ನು ಪರಮಾತ್ಮ ಆಸ್ವಾದನೆ ಮಾಡ್ತಾರೆ. ಅವರು ಹಿಂದೆ ಅನಾದಿ ಕಾಲದಿಂದ ಮಾಡಿದ ಅಪರಾಧಗಳನ್ನು ಗಣನೆಗೆ ತಾರದಂತೆ ಪ್ರೀತಿಯಿಂದ ಪರಮಾತ್ಮ ಸಲಹತಾನೆ. ಇದೇ ಜೀವರಿಗೆ ಮಾಡುವ ಶ್ರೇಷ್ಠವಾದ ಸಾಧನೆ. ಹೀಗೆ ಭಗವಂತ ಪರಮಶ್ರೇಷ್ಠವಾದ ಸಾಧನೆಯನ್ನು ಮಾಡಿಸಲಿಕ್ಕೋಸ್ಕರವಾಗಿ ಪರಮಾತ್ಮ ತಾನು ವ್ಯಾಪಾರವನ್ನು ಮಾಡ್ತಾನೆ. ಬೇಕಾಗಿತ್ತ ಹೇಳ್ರಿ ದೇವರಿಗೆ? ನಾವೇನು ನಮ್ಮ ಮಕ್ಕಳನ್ನು ಎಷ್ಟು ದಿವಸ ಕಾಪಾಡ್ತೀವಿ, 5-6 ಕ್ಲಾಸ್ಗೆ ಹೋಗೋ ತನಕ, ಆಮೇಲೆ ದುಡ್ಡು ಕೊಡ್ತೀವಿ, ಓದ್ಕೋತಾನೆ, ಎಲ್ಲ ಮಾಡ್ತಾನೆ. ಆದರೆ ಪರಮಾತ್ಮ ಪ್ರಾರಂಭದಿಂದ ಸೃಷ್ಟಿಗೆ ಬಂದಂದಿನಿಂದ ಹಿಡಿದು ಸೃಷ್ಟಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಮೋಕ್ಷಕ್ಕೆ ಹೋದ ಮೇಲೆ ಮೋಕ್ಷದಲ್ಲೂ ನಮಗೆಲ್ಲವನ್ನು ಪರಮಾತ್ಮನೇ ಮಾಡಿಸಬೇಕು. ಎಷ್ಟು ಕರುಣಾಶಾಲಿ ನೋಡ್ರಿ ಭಗವಂತ, ಬಹಳ ಕರುಣಾಶಾಲಿ. ಅವನು ಕರುಣಾವಂತನಾಗದೇ ಇದ್ದರೆ ನಾವೇನೂ ಸಾಧನೆ ಮಾಡಲಿಕ್ಕಾಗ್ತಾ ಇರಲಿಲ್ಲ. ಸುಮ್ಮನೆ ಪರಮಾತ್ಮ ನಮ್ಮನ್ನು ರಾ ಮೆಟೀರಿಯಲ್ ಆಗಿ ಮಾಡಿಬಿಟ್ಟಿದ್ರೆ ನಾವು ಹಾಗೆ ಬಿದ್ದಿರ್ತಿದ್ವಿ. ಆದರೆ ರಾ ಮೆಟೀರಿಯಲ್ ಆಗೋದಕ್ಕೆ ಬಿಡದೆ ಪರಮಾತ್ಮ ನಮ್ಮನ್ನು ಸಾಧನೆಗೆ ತಂದು ಸ್ಥೂಲ ಶರೀರವನ್ನು ಕೊಟ್ಟು ಸ್ಥೂಲ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿ ಬ್ರಹ್ಮಾದಿ ದೇವತೆಗಳನ್ನಿಟ್ಟು ಆ ಬ್ರಹ್ಮಾದಿ ದೇವತೆಗಳಲ್ಲಿ ತಾನು ಕೂತು ಆ ಬ್ರಹ್ಮಾದಿ ದೇವತೆಗಳೊಳಗೆ ಕೂತು ನಮ್ಮಲ್ಲಿ ಕರ್ಮಗಳನ್ನು ಮಾಡಿಸುವ ಕರ್ಮ ಒಬ್ಬೊಬ್ಬರದು ಒಂದೊಂದು ರೀತಿ, ಒಬ್ಬೊಬ್ಬರು ಒಂದೊಂದು ರೀತಿ ಕರ್ಮಗಳನ್ನು ಮಾಡ್ತಾರೆ.
ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲೂ ಅನೇಕ ಆ್ಯಪ್ಸ್ ಇರ್ತವೆ, ಅಪ್ಲಿಕೇಶನ್. ಒಬ್ಬೊಬ್ಬರು ಒಂದೊಂದು ಅಪ್ಲಿಕೇಶನ್ ಆನ್ ಮಾಡ್ತಾರೆ. ಅವರವರಿಗೆ ಬೇಕಾಗಿರ್ತಕ್ಕಂಥ ವೈಫೈ ನೆಟ್ವರ್ಕ್ ಇದ್ದಂತೆ ಪರಮಾತ್ಮ ಒಂದೇ ನೆಟ್ವರ್ಕು ಅನೇಕರಿಗೆ ಅನೇಕ ವ್ಯಾಪಾರಗಳನ್ನು ಮಾಡಿಸುವಂತೆ. ನೋಡ್ರಿ, ಲೌಕಿಕ ಉಪದೇಶ ಕೊಟ್ಟರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದೇ ನೆಟ್ವರ್ಕು 10 ಮೊಬೈಲ್ ಕನೆಕ್ಟ್ ಆದರೆ 10 ಜನರು 10 ಬೇರೆ ಬೇರೆ ಆ್ಯಪ್ಗಳನ್ನು ತೆಗಿತಾರೆ. ಒಬ್ಬರು ಫೋನ್ಪೇ ತೆಗಿತಾರೆ, ಒಬ್ಬರು ಗೂಗಲ್ ಪೇ ತೆಗಿತಾರೆ, ಇನ್ನೊಬ್ಬರು ಇನ್ನೊಂದು ತೆಗಿತಾರೆ. ಅವರ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ನೆಟ್ವರ್ಕ್ ಒಂದೇ ಭಗವಂತನದು. ಆ ಭಗವಂತ ಅನ್ನುವ ನೆಟ್ವರ್ಕಲ್ಲಿ ಅನೇಕ ಜೀವರನ್ನು ಒಳಗೆ ಹೋಗಿ ನೆಟ್ವರ್ಕನ್ನು ಆಕ್ಟಿವೇಟ್ ಮಾಡಿ ಭಗವಂತ ಸಕಲ ಕರ್ಮಗಳನ್ನು ಮಾಡಿ ತಾನು ಅದನ್ನು ಪ್ರೀತಿಯಿಂದ ಸಮರ್ಪಣೆ ಮಾಡಿಕೊಂಡು ಅವರಿಗೆ ಮೋಕ್ಷವನ್ನು ಕೊಟ್ಟು ಪರಮಾನುಗ್ರಹವನ್ನು ಮಾಡ್ತಾನೆ. ಇದೇ ಪರಮಾತ್ಮ ಮಾಡಿಸ್ತಕ್ಕಂಥ ಜೀವರಿಂದ ಮಾಡಿಸುವ ಸಾಧನೆ ಎನ್ನುವುದನ್ನು ಸೋದರ ಸ್ಥಿತ ಪ್ರಾಣ ರುದ್ರೇಂದ್ರ ಆದಿಸುರರಿಗೆ ದೇಹಗಳ ಕೊಟ್ಟ ಆಧಾರದಲ್ಲಿ ಅವರವರ ಸೇವೆಯ ಕೊಂಬನು ಅನವರತ ಮೋದಬೋಧ ದಯಾಬ್ಧಿ ತನ್ನವರಾಧಿರೋಗವ ಕಳೆದು ಮಹದಪರಾಧಗಳ ನೋಡದಲೆ ಸಲಹುವ ಸತತ ಸ್ಮರಿಸುವವರ. ಹೀಗೆ ಪರಮಾತ್ಮ ತಾನು ಸೃಷ್ಟಿ ಮಾಡ್ತಾನೆ ಎನ್ನುವುದನ್ನು ಸೃಷ್ಟಿ ಮೊದಲು ಹೇಳಿ ಮುಂದೆ ಲಯವನ್ನು 50ನೇ ಪದ್ಯದಲ್ಲಿ ಹೇಳ್ತಾರೆ. ಏನು 50ನೇ ಪದ್ಯದಲ್ಲಿ ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರು ಬುದ್ಧ್ಯಾತ್ಮನಾಭಂ ಸುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಹರಯೇ ನಮಃ.